ಪ್ರೆಗ್ನೆಂಟ್ ಸರ್, ಅಲ್ಲೆಲ್ಲ ಓದ್ಬಿಟ್ಟು. ಹೀಗೆ ಕೈಯಲ್ಲಿ ಮಚ್ಚು ಹಿಡಿದು ಜಗಳಕ್ಕೆ ಕರೆಯುತ್ತಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿಯಲ್ಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಕುಟುಂಬ ಹಾಗೂ ಅದೇ ಗ್ರಾಮದ ಗೋವಿಂದ ಎಂಬುವರ ಕುಟುಂಬಗಳ ಮಧ್ಯೆ ರಸ್ತೆಯಲ್ಲಿ ಓಡಾಡುವ ವಿಚಾರದಲ್ಲಿ ಕಳೆದ ಕೆಲ ವರ್ಷಗಳಿಂದ ವೈಷಮ್ಯ ಇತ್ತು. ಇನ್ನು ಇದೇ ವಿಚಾರದಲ್ಲಿ ನಿನ್ನೆ ರಾತ್ರಿ ಗೋವಿಂದ ಹಾಗೂ ಶ್ರೀನಿವಾಸ್ ಎಂಬುವರು ತಮ್ಮ ಬೈಕ್ನಲ್ಲಿ ವೆಂಕಟೇಶ್ ಮನೆ ಕಡೆಯಿಂದ ಮನೆಗೆ ಹೋಗುತ್ತಿದ್ದಾಗ ವೆಂಕಟೇಶ್ ಮಗ ಅಕ್ಷಯ್ ಮಚ್ಚು ತೋರಿಸಿ ಬೈಕ್ ಅಡ್ಡಗಟ್ಟಿ ಇಬ್ಬರ ಮೇಲೆ ಹಲ್ಲೆ ಮಾಡಿದ್ದಾನೆ. ಇದನ್ನರಿತ ಗೋವಿಂದ ಹಾಗೂ ಶ್ರೀನಿವಾಸ್ ಕಡೆಯವರು ಪ್ರಶ್ನೆ ಮಾಡುತ್ತಿದ್ದಂತೆ ಎರಡೂ ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಗೋವಿಂದ ಹಾಗೂ ಶ್ರೀನಿವಾಸ್ ಕಡೆಯ 6 ಜನರು ಗಾಯಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವರ್ಷ 6 ವರ್ಷದಿಂದ ಇವರಿಗೆ ಜಗಳ ಇದೆ ಸರ್. ಅಂದರೆ ಹುಡುಗರಲ್ಲ, ಅವರು ಒಬ್ರು ನೋಡಿದ್ರೆ ಒಬ್ರಿಗೆ ಆಗಲ್ಲ ಸರ್. ಇದೇ ಥರ ಜಗಳ ಆಗಿಬಿಟ್ಟು ಒಂದು 10 ವರ್ಷದಿಂದ ಜಗಳ ಇದೆ. ಆದರೆ ಇವತ್ತು ಗಣೇಶ ಹಬ್ಬದ ದಿನ ಬಂದು ಅವರು ಪಟಾಕಿ ಅವ್ರ ಮನೆ ಹತ್ರ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಅವರು ಜಗಳಕ್ಕೆ ಬಂದು ಹೊಡೆದ್ಬಿಟ್ಟಿದ್ದಾರೆ ಸರ್. ಆವತ್ತೂ ಆದರೂ ಸೈಲೆಂಟ್ ಆಗಿದ್ವಿ ಇವರೆಲ್ಲನೂ. ಮತ್ತು ಇವತ್ತು ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಚ್ಚುಗಳು ಲಾಂಗ್ಗಳೆಲ್ಲ ಇಟ್ಕೊಂಡು ಹೊಡೆದ್ಬಿಟ್ಟಿದ್ದಾರೆ ಸರ್. ನಮ್ಮ ಅಣ್ಣ ಅಂಗಡಿಗೆ ಹೋಗಿ ಬರೋವಾಗ ಈ ಥರ ಹೊಡೆದಿದ್ದಾರೆ ಸರ್. ಎಲ್ಲ ಹೋಗೋಷ್ಟೊತ್ತಿಗೆ ನಾವು ಓಡೋಗಿದ್ವಿ ಸರ್. ಹೋಗಿದ ತಕ್ಷಣ ನಾನು 2 months ಪ್ರೆಗ್ನೆಂಟ್ ಇದ್ದೀನಿ. ಅವ್ನು ಚಿನ್ನಿ ಅನ್ನೋನು ಬಂದು ಕಾಲಲ್ಲಿ ಒದ್ಬಿಟ್ಟು ಕಲ್ಲಲ್ಲೆಲ್ಲ ಹೊಡೆದಿದ್ದಾರೆ ಸರ್. ಅವರು ಇವತ್ತೇ ಸರ್ ಆಗಿರೋದಿದು. ಅಂಗಡಿಗೆ ಹೋಗಿ ಬರೋವಾಗ ನಮ್ಮ ಅಣ್ಣ ಅವ್ರನ್ನ ಇಟ್ಕೊಂಡು ಹೊಡೆದಿರೋದು ಸರ್. ನಾವೆಲ್ಲ ಹೋಗೋಷ್ಟೊತ್ತಿಗೆ ಎಲ್ಲರನ್ನೂ ಹೊಡೆದ್ಬಿಟ್ಟು ಇವಾಗ ಎಲ್ಲರೂ ಹಾಸ್ಪಿಟಲೈಸ್ ಆಗಿದ್ದಾರೆ ಸರ್. 10 ಜನ ಅಡ್ಮಿಟ್ ಆಗಿದ್ದಾರೆ ಸರ್ ಹಾಸ್ಪಿಟ್ಲಲ್ಲಿ. ಎಲ್ಲ ರಕ್ತ ಬರ್ತಾಯಿದೆ ಸರ್ ಅವ್ರಿಗೆ. ನಾವು ಹಾಸ್ಪಿಟ್ಲಿಗೆ ಬರೋವಾಗ ನಮ್ಮ ಹಸ್ಬೆಂಡ್ಗೆ ಅವ್ನು ಚಿನ್ನಿ ಅನ್ನೋನು ಬಂದು ಇದು ದೊಣ್ಣೆ ಎತ್ಕೊಂಡ್ಬಂದು ಇಲ್ಲಿಗೆ ಹೊಡೆದ್ಬಿಟ್ಟಿದ್ದಾರೆ ಸರ್. ಅವ್ರ ಇದೆಲ್ಲ ಊದ್ಕೊಂಡ್ಬಿಟ್ಟಿದೆ ಸರ್ ಅವ್ರಿಗೆ. ನಮ್ಮ ಹಸ್ಬೆಂಡ್ ಹೆಸರು ರವಿಚಂದ್ರ ಅಂತ, ಮತ್ತು ಇದು ವಿನೋದ್, ಇದು ಜಯಮ್ಮ ಅಂತ, ಅವ್ರಿಗೂ ರಕ್ತ ಬರ್ತಾಯಿದೆ ಸರ್. ಅವರೆಲ್ಲ ಅಡ್ಮಿಟ್ ಆಗಿದ್ದಾರೆ ಸರ್ ಇವಾಗ ಹಾಸ್ಪಿಟ್ಲಲ್ಲಿ. ಸರ್ ನಮ್ಮ ಹೆಸರು ವೆಂಕಟೇಶು. ನಾವು ಮೊದಲು ಗಣೇಶನ ಬಿಟ್ಟಾಗ ಆವಾಗ ಹಿಂಗೆ ಗಲಾಟೆಗಳಾಯ್ತು. ಅವ್ರು ಗಣೇಶನ ಬಿಟ್ಟಾಗ ನಾವು ತೊಂದರೆ ಮಾಡಿಲ್ಲ. ನಾವು ಗಣೇಶನ ಬಿಟ್ಟಾಗ ಅವ್ರು ತೊಂದರೆ ಮಾಡಿದ್ವಿ. ಅವತ್ತು ಹಿಂಗೆ ದೊಣ್ಣೆಗೆ ಬಂದು ಹೊಡೆದ್ಬಿಟ್ರು, ಹಾಕ್ಬಿಟ್ಟು ಅವಾಗ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ರು ಏನು ಮಾಹಿತಿ ತೊಗೊಂಡಿಲ್ಲ. ಸಬ್ ಇನ್ಸ್ಪೆಕ್ಟ್ರ್ ಅವ್ರು ಹಿಂಗೆ ಇದು ಮಾಡಿಲ್ಲ. ಇವಾಗ ಸೆಂಟ್ರಲ್ಲಿ ನಿಲ್ಲಾಕ್ಬಿಟ್ಟು ನಮ್ಮ ಬಾಮ ಇದು ನಾವು ನಿನ್ನೆ ಸರ್ ಕರೆಸಿದ್ದು, ನಿನ್ನೆ ಊರಿಗೆ ಬಂದವನ ನಾವು ಮನೇಲಿದ್ವಿ. ಹಿಂಗೆ ನಿಮ್ಮ ಬಾಮ ಇದು ಹೊಡೆದಾಕೋರು ಅನ್ನೋಕೆ ಓಡಿ ಬಂದ್ಬಿಟ್ಟು ಅವ್ನ ತಲೆಗೆ ಬುರಿಕೆ ಹಾಕ್ಬಿಟ್ಟವ್ರ. ಇಲ್ಲಿ ಇವಾಗ ಬಾಯಲ್ಲಿ ನೋವಲ್ಲಿ ಎಲ್ಲ ರಕ್ತ ಬಂದ್ಬಿಟ್ಟೈತೆ. ಅದು ಸರ್ ಮಚ್ಚೇನೋ ಅವ್ನ ಕೈಯಲ್ಲಿ ಮಚ್ಚಿಟ್ಕೊಂಡು ಒಬ್ಬನ ದನೆಯಲ್ಲಿ ಹಾಕ್ಬಿಟ್ಟು ಅವನು ತಲೆನೂ ಓಪನ್ ಆಗಿಬಿಟ್ಟೈತೆ, ದೈಸ್ ಓಪನ್ ಆಗಿಬಿಟ್ಟೈತೆ ಸರ್. 4-5 ಜನಕ್ಕೆ ಏಟಾಗೈತೆ ಸರ್. ಸರ್ ಅದರಲ್ಲಿ ವಿನೋದ, ಅಮ್ಮಚ್ಚಿ, ಅಕ್ಷಯ್, ಮತ್ತು ನವೀನು, ಚಿನ್ನಿ, ಮತ್ತು ಕುತ್ವಿ ಕುಮಾರು, ಲಕ್ಷ್ಮಣ, ಅಮಲ್ನಾಡ್. ಅದೇನೋ ಸರ್ ನಮ್ಮ 5 ವರ್ಷ ನಿಂಚೆ ನಮ್ಮ ಮೇಲೆ ಹಿಂಗೆ ಹಿಡಿದ್ಬಿಟ್ಟವ್ರು ಸರ್. ಏನು ನಾವು ಮತ್ತೆ ಕಂಪ್ಲೇಂಟ್ ಮಾಡೋಕೆ ಅವ್ರ ಅಪ್ಪನ ಇದಾರೆ ನಮ್ಮರು. ಅವ್ರು ದಂಡಿಸ್ಕೊಳಕ್ಕಾಗಲ್ಲ ಅವ್ರ ಕೈಯಲ್ಲ. ಹಿಂಗೆ ಬಿಟ್ಬಿಡೋದ ಸರ್. ಅಂದಾರ್ಲಹಳ್ಳಿ ಸರ್. ಸರ್ ಅಂದರೆ ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ನಾವು ನಮ್ಮ ಪಾಡಿಗೆ ನಾವು ಸೈಲೆಂಟ್ಗಿದ್ವಿ. ಅವ್ರು ಬೇಕಾ ಕದಲಿಸ್ಕೊಂಡು ಬರ್ತಾವ್ರೆ. ವೆಂಕಟೇಶ್ ಕಡಿಯವರು ರವಿಚಂದ್ರ, ಗೋವಿಂದ, ರಾಜಶೇಖರ್, ನಿತಿನ್, ಜಯಮ್ಮ, ಗೌತಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಮತ್ತೊಂದೆಡೆ ಗೋವಿಂದ ಹಾಗೂ ಶ್ರೀನಿವಾಸ್ ಕಡಿಯವರು ವೆಂಕಟೇಶ್ ಕಡಿಯ, ವಿನೋದ ಹಾಗೂ ನವೀನ್ಗೆ ಹೊಡೆದ ಆರೋಪ ಕೇಳಿಬಂದಿದೆ. ನಾವು ಇಬ್ಬರು, ನಾನು ಹಿಂಗೆ ಮನೆಗೆ ಬರ್ತಾಯಿದ್ದೆ, ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ಮನೆಗೆ ಬರ್ತಾಯಿದ್ದೆ. ಬಂದಿದ್ದ ತಕ್ಷಣ ಹಿಂದೆಯಿಂದ ರೇಡಿಂದ ಹೊಡೆದು ನೋಡಿ ಈ ಥರ ಇದು ಮಾಡಿದ್ದಾರೆ. ತಲೆಪಡೆ ಹೊಡೆದಿದ್ದು 15 ಸ್ಟಿಚ್ ಹೊಡೆದಿದ್ದೆ ಸರ್. ಸೀನಾ ಅಂತ, ಇಂಟೋಣಪ್ಪ ಮತ್ತು ಚಿಕ್ಕಂಜನಪ್ಪ ಅಂತ ಹೊಡೆದಿದ್ರು ಸರ್. ಅದು ಏನು ವಿಷಯ ಅಂತ ನಮಗೂ ಗೊತ್ತಿಲ್ಲ.
ನಾವು ಗಣೇಶನ ಹೋದ ವರ್ಷ ಗಣೇಶನ ಇಕ್ಕಿದ್ವಿ, ಆರಾಮಾಗಿ ನಡೀತು ಹೋಗಿತ್ತು. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಟ್ ನನಗೆ ಏನು ತೊಂದರೆ ಏನಿಲ್ಲ. ಬಟ್ ನನಗೆ ಹಿಂದೆ ಬಂದು ಏಕಾಏಕಿ ಹೊಡೆದ್ಬಿಟ್ರು ಸರ್, ಊರು ಮುಂದೆ ಸರ್, ಅಂದರಲ್ಲಿ. ಹಾಂ, ನಾವೇನು ಮಾತಾಡಲಿಲ್ಲ ಸರ್, ದ್ವೇಷ ಏನಿಲ್ಲ ಸರ್, ಅಣ್ಣ ತಮ್ಮಂದ್ರೆ ನಾವೆಲ್ಲ ಏನು ದ್ವೇಷ ಏನಿಲ್ಲ. ಬಟ್ ಹಿಂದೆಯಿಂದ ಬಂದು ಹೊಡೆದ್ಬಿಟ್ರು ಸರ್. ನಮ್ಮ ಮನೆಗೆ ಹೋಗ್ತಿದ್ದೆ ಸರ್. ಸರ್ ನನಗೆ ನನ್ನ ತಮ್ಮನಿಗೆ ಹೇಳ್ಬಿಟ್ಟಿದ್ದೆ ಸರ್. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಅವ್ರಿಗೂ ಮುತ್ತಿ ಇಲ್ಲೆಲ್ಲ ಅಷ್ಟು ಇದು ಬಿದ್ದೆ ಸರ್. ನಮಗೆ ಹಿಂದೆ ಸರ್ ಯಾರ ಮೇಲೂ ಒಂದು ಏಟು ಹೊಡೆದಿಲ್ಲ ಸರ್. ಯಾರು ಸರ್ ಒಂದು ಏಟು ಮುಟ್ಟಿಲ್ಲ ಸರ್. ಅವರೇ ಬಂದು ದೊಣ್ಣೆಗಳಲ್ಲಿ ಹೊಡೆದು ಕಲ್ಲುಗಳೆಲ್ಲ ಎಸೆದು ಅವರೇ ಗಲಾಟೆ ಮಾಡಿದ್ದಾರೆ. ನಮ್ಮ ಮೇಲೆ ಯಾಕೆ ಸರ್ ಸುಮ್ಮನೆ ಇದು ಸರ್? ನಾವೆಲ್ಲೂ ಹೋಗಿಲ್ಲ ಸರ್, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಒಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಉಂಟಾದ ದ್ವೇಷ ಪರಸ್ಪರ ಗುಂಪು ಘರ್ಷಣೆಗೆ ಕಾರಣವಾಗಿದ್ದು ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರತಿ ದೂರು ಪಡೆದು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾನು 2 months ಪ್ರೆಗ್ನೆಂಟ್ ಸರ್. ಅಲ್ಲೆಲ್ಲ ಓದ್ಬಿಟ್ಟು